ನಮಸ್ಕಾರ. ನಾನು ರೀಸೆಂಟಾಗಿ ಒಂದು ಫಿಲ್ಮ್ ಪ್ರೀಮಿಯರ್ ಅಟೆಂಡ್ ಮಾಡಿದೆ, ಹರಿದಾಸರ ದಿನಚರಿ ಅಂತ. ಪ್ರೀಮಿಯರ್ ಮಾಡಿದಾಗ ನಾನು ನಂದು ರಿವ್ಯೂ ಕೊಡೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಫಿಲ್ಮ್ ಬಂದು ನಮ್ಮ ಸ್ನೇಹಿತರಾದ ಗಿರೀಶ್ ಅವರು ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿದ್ದಾರೆ. ಫಿಲ್ಮ್ ಬಗ್ಗೆ ಹೇಳಬೇಕಂದ್ರೆ, ನಾನು ಹೋಗೋ ಮುಂಚೆ ನಾನು ತುಂಬ ಐ ವಾಸ್ ವೆರಿ ಕ್ಯೂರಿಯಸ್. ನಾನು ಪುರಂದರದಾಸ ಬಗ್ಗೆ ಒಂದಷ್ಟು ತಿಳ್ಕೊಂಡಿದ್ದೀನಿ. ಒಂದು ಬೇಸಿಕ್ ಒಂದು ಆ್ಯಸ್ ಅ ಲೇಮೆನ್ ಎಷ್ಟು ಜ್ಞಾನ ಇದೆ, ಅರಿವಿದೆ, ಅದ್ರ ಬಗ್ಗೆ ನನಗೆ ಒಂದು ಐ ವೆಂಟ್ ಇನ್ ಲೈಕ್ ಅ ಲೇಮೆನ್. ಇದು ಹೆಂಗೆ ಮಾಡಿರ್ಬೋದು, ಈ ಜಾನರ್ ನನಗೆ ಇಷ್ಟ ಆಗುತ್ತಾ, ಇಸ್ ದಿಸ್ ಎ ಮೂವಿ ದಟ್ ಐ ವಿಲ್ ಎಂಜಾಯ್ ಅನ್ನೋದೆಲ್ಲ ಒಂದಷ್ಟು ನನಗೆ ಪ್ರಶ್ನೆಗಳಿತ್ತು ಹೋಗೋ ಮುಂಚೆ. ಬಟ್ ಐ ವಾಸ್ ಪ್ಲೆಸೆಂಟ್ಲಿ ಸರ್ಪ್ರೈಸ್ಡ್ ಫಿಲ್ಮ್ ಹೋದ್ಮೇಲೆ. ನಾನು ಲಂಡನ್ನಲ್ಲಿ ಲೆಸ್ಟರ್ ಸ್ಕ್ವೇರ್, ಕೋವೆಂಟ್ ಗಾರ್ಡನ್ಲೆಲ್ಲ ಒಂದಷ್ಟು ಮ್ಯೂಸಿಕಲ್ಸ್ ನೋಡಿದ್ದೆ. ನನಗೆ ಅದು ನೆನಪಾಯಿತು. ಮತ್ತು ದ ವೇ ದ ಸ್ಟೋರಿ ಈಸ್ ಟೋಲ್ಡ್. ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆಯವರು ಸಿಂಧೂಲಿ ಅನಂತಮೂರ್ತಿ ಅವ್ರದ್ದು ಒಂದಷ್ಟು ಡ್ರಾಮಾನೆಲ್ಲ ಆ್ಯಕ್ಟ್ ಮಾಡ್ತಾಯಿದ್ರು. ಸೊ ನಂಗೆ ಅದೆಲ್ಲ ನೆನಪಾಯಿತು. ಸೊ ದ ಆರ್ಟ್ ಆಫ್ ಸ್ಟೋರಿ ಟೆಲ್ಲಿಂಗ್ ಇದೆಲ್ಲ ತುಂಬ ಹೊಸದಾಗಿದೆ. ಕಮರ್ಷಿಯಲ್ ಎಲಿಮೆಂಟ್ಸ್ ಏನಿಲ್ಲ. ಇದು ಒಂಥರ ಡಿಫ್ರೆಂಟ್ ಜಾನರ್ ಆನ್ ಇಟ್ಸ್ ಓನ್. ನಿಮಗೊಂದು ಮ್ಯೂಸಿಕಲ್ ಜರ್ನಿ ಒಂದು 2.5 hours ಇಫ್ ಯು ವಾಂಟ್ ಟು ಅನ್ವೈಂಡ್ ಯುವರ್ ಸೆಲ್ಫ್ ಫ್ರಮ್ ವಾಟ್ಸ್ ಹ್ಯಾಪ್ನಿಂಗ್ ವಿತ್ ಯುವರ್ ಬ್ಯುಸಿ ಲೈಫ್, ದಿಸ್ ಇಸ್ ದ ಮೂವಿ ಟು ವಾಚ್. ಮಧ್ಯ ಎಷ್ಟೋ ಸಾರಿ ದಾಸರ ಸಾಹಿತ್ಯ ಎಲ್ಲ ಅಲ್ಲಿ ಬಂದಾಗ ಇದೆಲ್ಲ ನಮ್ಗೆ ಗೊತ್ತಿತ್ತಲ್ಲ, ಇದು ಇಟ್ ಟೇಕ್ಸ್ ಯು ಬ್ಯಾಕ್ ಟು ಯುವರ್ ಚೈಲ್ಡ್ಹುಡ್ ಮೆಮೊರೀಸ್ ಆಸ್ ವೆಲ್. ಇದನ್ನ ನಾವೆಲ್ಲೋ ಕೇಳಿರ್ತೀವಿ, ಬಟ್ ಇದು ದಾಸರದ, ಇದಕ್ಕೆ ಇಷ್ಟೊಂದು ಮೀನಿಂಗ್ ಇದೆಯಾ, ಇದಕ್ಕೆ ಇಷ್ಟೊಂದು ಅರ್ಥ ಇದೆಯಾ. ಸಮ್ ಲೈಫ್ ಲೆಸನ್ಸ್ ಆರ್ ಆಲ್ಸೋ ಟೋಲ್ಡ್ ಇನ್ ದಿಸ್ ಮೂವಿ ಇನ್ ಅ ನೈಸ್ ವೇ. ಇನ್ನು ಇಂಟರ್ವಲ್ನ ಹೆಂಗೆ ಪೇಸ್ ಮಾಡ್ತಾರೆ, ಕ್ಲೈಮ್ಯಾಕ್ಸ್ನ ಹೆಂಗೆ ಮಾಡ್ತಾರೆ ಅಂತೆಲ್ಲ ನನಗೆ ಕ್ಯೂರಿಯಾಸಿಟಿ ಇತ್ತು. ಇಂಟರ್ವಲ್ನ ಒಂದು ಕ್ರಿಟಿಕಲ್ ಜಂಕ್ಷರಲ್ಲಿ ಎಂಡ್ ಮಾಡ್ತಾರೆ. ಅಗೇನ್ ನಾನು ಸ್ಪಾಯ್ಲರ್ಸ್ ಹೇಳೋಕ್ಕೆ ಇಷ್ಟ ಇಲ್ಲ, ನೀವು ಥಿಯೇಟ್ರಲ್ಲಿ ಹೋಗಿ ನೋಡಿ. ಮತ್ತು ಕ್ಲೈಮ್ಯಾಕ್ಸ್ ಅಂತೂ ಎಸ್ಪೆಷಲಿ ತುಂಬ ಚೆನ್ನಾಗಿ ಎಂಡ್ ಮಾಡಿದ್ದಾರೆ. ಆ ಲಾಸ್ಟ್ 10 minutes ಇದೆ. ಆ ಲಾಸ್ಟ್ 10 minutes ಬಂದು ನೀವು ಥಿಯೇಟ್ರಿಂದ ಆಚೆ ಬಂದಮೇಲೂ ನಿಮಗೆ ಅದು ಮನಸ್ಸಲ್ಲಿ ಕಾಡುತ್ತೆ, ಒಳ್ಳೆ ರೀತಿ. ಅಷ್ಟು ಚೆನ್ನಾಗಿ ಎಂಡ್ ಮಾಡಿದ್ದಾರೆ. ಸೊ ಓವರ್ ಆಲ್ ನಾನು ಹೇಳಬೇಕಂದ್ರೆ, ಇದು ಐ ವುಡ್ ಕ್ಲಾಸಿಫೈ ದಿಸ್ ಆಸ್ ಅ ಗುಡ್ ಮ್ಯೂಸಿಕಲ್ ಜರ್ನಿ ವಿಚ್ ಫಾಲ್ಸ್ ಅಂಡರ್ ಅ ಫೀಲ್ ಗುಡ್ ಮೂವಿ ಕ್ಯಾಟಗರಿ. ಅಷ್ಟು ಚೆನ್ನಾಗಿದೆ. ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ದೆ ಹೋಗಿ, ನಿಮಗೆ ಒಂದು ಬ್ಯುಸಿ ಡೇಲಿ ನಿಮಗೆ ಒಂದು 2 hour ರಿಲ್ಯಾಕ್ಸ್ ಮಾಡ್ತೀನಿ ಅಂತ ಅನಿಸಿದರೆ ಈ ಥರ ಮೂವಿ ಹೋಗಿ ಕೂರಿ, ತುಂಬ ಯು ವಿಲ್ ಲೈಕ್ ಇಟ್. ಅಗೇನ್ ದಿಸ್ ಇಸ್ ಅ ಲೇಮನ್ಸ್ ಪರ್ಸ್ಪೆಕ್ಟಿವ್. ಮತ್ತು ವಾಟ್ ಹ್ಯಾಸ್ ವರ್ಕ್ಡ್ ವೆಲ್ ಫಿಲ್ಮ್ ಬಗ್ಗೆ ಅದನ್ನೂ ಹೇಳ್ತೀನಿ. ಮೂವಿಯಲ್ಲಿ ಕಮರ್ಷಿಯಲ್ ಎಲಿಮೆಂಟ್ಸ್ನ ಟಚ್ ಮಾಡಿಲ್ಲ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಮತ್ತು ಲೊಕೇಶನ್ ಇರ್ಬೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರ್ಬೋದು, ಮತ್ತು ದ ವೇ ದ ಸ್ಟೋರಿ ಹ್ಯಾಸ್ ಬೀನ್ ಟೋಲ್ಡ್ ಇನ್ ಮ್ಯೂಸಿಕಲ್, ಯಾವ ಪಾಯಿಂಟಲ್ಲೂ ನಿಮಗೆ ಬೋರ್ ಅನಿಸಲ್ಲ. ಇಟ್ ಕೀಪ್ಸ್ ಯು ಎಂಗೇಜ್ಡ್. ಮತ್ತು ದ ಬೆಸ್ಟ್ ಪಾರ್ಟ್ ಆಫ್ ದ ಮೂವೀಸ್ ಕ್ಯಾಸ್ಟಿಂಗ್. ಅವರು ಡಾಕ್ಟರ್ ವಿದ್ಯಾಭೂಷಣರು ಈ ರೋಲ್ ಮಾಡಿರೋದು, ಅದು ಎಷ್ಟು ವರ್ಕೌಟ್ ಆಗಿದೆ ಅಂತ ಹೇಳ್ತೀನಿ. ನೀವು ಬೇರೆ ಯಾರನ್ನೇ ಎಂಥ ದೊಡ್ಡ ಆ್ಯಕ್ಟ್ರನ್ನ ತೊಗೊಂಬಂದು ಹಾಕಿದ್ರು ಒಂದು ಮೆಲೋಡ್ರಾಮಾ ಅನಿಸ್ತಿತ್ತು, ಅಥವಾ ಬೇರೆ ಯಾರಾದರೂ ಅಂಡರ್ ವೆಲ್ಮಿಂಗ್ ಪರ್ಫಾರ್ಮ್ ಮಾಡಿದರೆ ಅದು ತೂಕ ಹೊಟ್ಟೋಗ್ಬಿಡ್ತಿತ್ತು. ಬಟ್ ಇಲ್ಲಿ ಸಟಲ್ ಆ್ಯಕ್ಟಿಂಗ್ ಇದೆ ಅವ್ರದ್ದು, ಮತ್ತು ಆ ಇನ್ನೋಸೆನ್ಸ್ ಕಾಣುತ್ತೆ. ಮತ್ತು ಅವರೇ ಆಡಿರೋದ್ರಿಂದ ಎಲ್ಲದರಲ್ಲೂ ನೀವು ಎಲ್ಲೂ ಮೆಲೋಡ್ರಾಮಾ ಅಂತ ಅನಿಸಲ್ಲ. ಅವರು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಆ ಇನ್ನೋಸೆನ್ಸ್ ಕಾಣುತ್ತೆ. ಮತ್ತು ಅವರು ಹಿ ಹ್ಯಾಸ್ ಲಿವ್ಡ್ ದಟ್ ರೋಲ್ ಇನ್ ಇಟ್ ಸೆಲ್ಫ್. ಅದು ದಟ್ ಹ್ಯಾಸ್ ವರ್ಕ್ಡ್ ಔಟ್ ರಿಯಲಿ ವೆಲ್. ಹಾಗೆ ಅವ್ರ ಜೊತೆ ಮಾಡಿರೋ ಎಲ್ಲ ಆ್ಯಕ್ಟರ್ಗಳು ಅಷ್ಟೇ, ಆ ಸಟಲ್ ಆ್ಯಕ್ಟಿಂಗು ಆ ರೋಲ್ಗೆ ಎಷ್ಟು ಬೇಕು ಅಷ್ಟು, ತುಂಬ ಜಾಸ್ತಿನೂ ಇಲ್ಲ, ತುಂಬ ಕಡಿಮೆನೂ ಇಲ್ಲ, ಅಷ್ಟು ಚೆನ್ನಾಗಿ ಮೂಡಿಬಂದಿದೆ ಫಿಲ್ಮು. ನೀವು ನೋಡಿದ್ರೆ ಇದು ಹೊಸ ಟೀಮ್ ಮಾಡಿರೋದು ಅಂತ ನಿಮ್ಗೆ ಅನಿಸಲ್ಲ. ಸೊ ವಾಟ್ ಐ ಸಜೆಸ್ಟ್ ಇಸ್, ದಿಸ್ ಇಸ್ ಅ ಮೂವಿ ಯು ಶುಡ್ ವಾಚ್ ಆ್ಯಂಡ್ ಎಂಕರೇಜ್. ಈ ಥರ ಪ್ರಯತ್ನಗಳಿಗೆ ನೀವು ಇನ್ನೂ ಎಂಕರೇಜ್ ಮಾಡಬೇಕು. ಅಗೇನ್ ಐ ಆಮ್ ಸೇಯಿಂಗ್, ಗೋ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್, ಯು ವಿಲ್ ಕಮ್ ಔಟ್ ಪ್ಲೆಸೆಂಟ್ಲಿ ಸರ್ಪ್ರೈಸ್ಡ್. ಥ್ಯಾಂಕ್ ಯು.